ಹಾಯ್ ಗೈಸ್, ಫೈನಲಿ ರಿಸಲ್ಟ್ ಬಂತು. ಫಿಫ್ತ್ ಸೆಮ್ ರಿಸಲ್ಟು. ಸಾಕಷ್ಟು ಜನ ಎರರ್ ಅಂತ ಬರ್ತಿದೆ ಅಂತ ನೋಡ್ತಾರೆ. ಯಾಕಂದರೆ ಎಕ್ಸಾಂಪಲ್ ಈಗ ಲಿಂಕ್ನ ಕ್ಲಿಕ್ ಮಾಡ್ತೀನಿ. ನಮ್ಮೊಂದು ವಾಟ್ಸಪ್ ಚಾನಲ್ ನೀವು ಜಾಯ್ನ್ ಆಗಿದ್ರೆ ಸಿಗುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಾನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೂಡ ಅಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ರಿಸಲ್ಟ್ ಲಿಂಕ್ ಆಲ್ರೆಡಿ ಫಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ 2:44ಗೆ ರಿಸಲ್ಟ್ ಲಿಂಕನ್ನು ಸಿಕ್ಕಿದೆ. ಓಕೆ, ರಿಸಲ್ಟ್ ಲಿಂಕ್ ಮಾಡಿರೋ ಸ್ವಲ್ಪ ಎರರ್ ಅನ್ನೋ ಬರ್ತಿದೆ. ಆಮೇಲೆ ಸಾಕಷ್ಟು ಜನಕ್ಕೆ ಒಂದು ಸ್ವಲ್ಪ ವಿತ್ ಮತ್ತು ಅಂತ ಮೆನ್ಷನ್ ಆಗಿದೆ. ಇದಕ್ಕೆಲ್ಲ ಪ್ರಾಬ್ಲಮ್ ಅಂತ ಕೇಳ್ತಿದ್ದಾರೆ. ಆಮೇಲೆ ಸಾಕಷ್ಟು ಜನ ನಾನೊಂದು ಪೋಲ್ ಕೂಡ ಹಾಕಿದ್ದೆ, ಯಾವ ಥರ ರಿಸಲ್ಟ್ ಆಯಿತು ಅಂತ ಕೇಳಿದ್ರೆ ಸಾಕಷ್ಟು ಜನ ಕೇಳಿದ್ರು ವೆರಿ ಆ್ಯಪ್ ಅಂತ ಹೇಳ್ತಾರೆ. ಅಂದರೆ ರಿಸಲ್ಟ್ ಒಂದು ಮಟ್ಟಕ್ಕೆ ಬಂದಿದೆ. ಅದೇ ಥರ ಇನ್ನೂ 50% ಬಂದುಬಿಟ್ರೆ ನಾಟ್ ಆ್ಯಸ್ ಎಕ್ಸ್ಪೆಕ್ಟೆಡ್, ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದರಷ್ಟು ಬಂದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜನ ಸ್ಯಾಟಿಸ್ಫೈಡ್ ಅಂತ ಹಾಕಿದ್ದಾರೆ. ಎನಿವೇ ಇದನ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ತರ್ತೀನಿ. ನಿಮ್ಮ ಒಂದು ವಿತ್ ಆಗಿದ್ದರೆ ರಿಸಲ್ಟ್ ಏನಾದರೂ ಕರೆಕ್ಟಾಗಿ ಬಂದಿರಲಿಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ಸ್ ನೀವೇನಾದರೂ ರಿವೆಲೇಷನ್ ಹಾಕಬೇಕಂದ್ರೆ, ಫೋಟೋ ಕಾಪಿ ಹಾಕಬೇಕಂದ್ರೆ ಅದ್ರದ್ದು ಯಾವ ಥರ ಪ್ರೊಸೆಸರ್ ಹಾಕಬೇಕಾ ಬೇಡವಾ, ನಿಮ್ಮ ಮಾರ್ಕ್ಸ್ ಏನು ಬಂದಿದೆ, ಆಮೇಲೆ ಎಷ್ಟು ಮಾರ್ಕ್ಸ್ ಬಂದಿದೆ, VT ಅವ್ರು ಎಷ್ಟು ಮಾರ್ಕ್ಸ್ ಬಂದರೆ ರಿವೆಲೇಷನ್ ಹಾಕೋದು, ಅದನ್ನು ಕಂಪ್ಲೀಟಾಗಿ ವೀಡಿಯೋನ ಪ್ರತಿ ಸೆಮ್ ಆಗ್ತಾಯಿದ್ದೀನಿ. ಇದೇ ಈ ಸೆಮ್ಮಲ್ಲಿ ಕೂಡ ನಿಮಗೆ ಅದಕ್ಕೆ ಕಂಪ್ಲೀಟ್ ಗೈಡ್ಲೈನ್ಸ್ ಅಂದರೆ ಖಂಡಿತ ಈ ಒಂದು ಚಾನಲ್ ಸಿಗುತ್ತೆ. ನಿಮ್ಗೆ ಇಲ್ಲಾಂದರೆ ಟೈಮ್ ಇದ್ದರೆ ಒಂದು ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿಕೊಂಡು ನಿಮ್ಮ ರಿವೆಲೇಷನ್ ಹಾಕಬೇಕಾ ಬೇಡ. ಯಾಕಂದರೆ ಸಾಕಷ್ಟು ಜನಕ್ಕೆ ಗೊತ್ತು VT ಅವ್ರು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ. ಎಕ್ಸಾಂಪಲ್ ಜಸ್ಟ್ 2-3 ಮಾರ್ಕ್ಸ್ ಬಂದಿರುತ್ತೆ, ರಿವೆಲೇಷನ್ 30 ಮಾರ್ಕ್ಸ್ವರೆಗೂ ಬಂದಿರೋದು. ಎಕ್ಸಾಂಪಲ್ ವಿತ್ ಪ್ರೂಫ್ ಸಮೇತ ನಾನು ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸಿದ್ದೀನಿ. ಇದೇ ಥರ ಈ ಸರಿ ಸ್ಟೂಡೆಂಟ್ಸ್ಗೆ ಏನಾದರೂ ಆ ಥರ ತೊಂದರೆ ಆಗಿದ್ದರೆ ಖಂಡಿತ ಅದನ್ನು ನಾನು ಐಡೆಂಟಿಫೈ ಮಾಡಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಎನಿವೇ ಏನು ಬೇಜಾರು ಹಾಕೋಬೇಡಿ. ರಿಸಲ್ಟ್ ನಿಮ್ದು ಏನೋ ಕೆಟ್ಟದಾಗ ಬಂದಿದ್ದರೆ ನಿಮ್ಮ ರಿಸಲ್ಟ್ ಏನಾಯ್ತು ಅಂತ ಕಮೆಂಟ್ ಬಾಕ್ಸ್ ಮಾಡಿ. ನಿಮ್ಮ ರಿಸಲ್ಟ್ ಚೆನ್ನಾಗಿದ್ದರೆ ಅದು ಕೂಡ ನಿಮ್ಮ ರಿಸಲ್ಟ್ ಎಲ್ಲರಿಗೂ ಕಂಗ್ರಾಟ್ಸ್, ಯಾರು ಪಾಸ್ ಆಗಿದ್ರೆ. ಎನಿವೇ ಯಾರೊಂದು ಹುಡುಗರು ಏನೋ ಫೇಲ್ ಆಗಿದ್ರು ಕೂಡ ನಿಮ್ಮ ರಿಸಲ್ಟ್ ಚೆನ್ನಾಗಿಲ್ಲ ಅಂದರೆ ಏನು ತಲೆ ವರಿ ಮಾಡ್ಕೋಬೇಡಿ. ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ರಿವೆಲೇಷನ್ ಕೂಡ ಇದೆ. ನೆಕ್ಸ್ಟ್ ಇನ್ನೊಬ್ಬರ ಎಕ್ಸಾಮ್ ತುಂಬಾ ಇದ್ದಾವೆ. ಇಷ್ಟು ಇದನ್ನು ಅಪ್ಡೇಟ್ ಮಾಡಬೇಕಂತ ಬಂದಿದ್ದು. ಯಾಕಂದರೆ ಸಾಕಷ್ಟು ಜನ ರಿಸಲ್ಟಲ್ಲಿ ಸ್ವಲ್ಪ ಜನ ಫೇಲ್ ಆಗಿದೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂದಿರಲಿಲ್ಲ, ವಿತ್ ಅಂತ ಬರ್ತಾಯಿದೆ. ಆಮೇಲೆ ಲಿಂಕು ಓಪನ್ ಆಗ್ತಿಲ್ಲ ಅಂತ ಕೇಳ್ತಿದ್ರು. ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ಅಟ್ ಎ ಟೈಮಲ್ಲಿ ಒಂದು ವೆಬ್ಸೈಟಿಗೆ ಒಂದೇ ಸರಿ ಎಲ್ಲರೂ ವಿಸಿಟ್ ಮಾಡೋದ್ರಿಂದ ವೆಬ್ಸೈಟ್ ಆ ಟೈಮಲ್ಲಿ ಏನಾಗುತ್ತೆ, ಒಂದು ಜಾಮ್ ಆಗುತ್ತೆ. ಅದೇ ಆಗಿರೋದು ಇವಾಗ. ಈಗ ರಿಸಲ್ಟ್ ಕೂಡ ನಾನು ಕೂಡ ಲೈವಲ್ಲೇ ಓಪನ್ ಮಾಡಿದ್ರು ಕೂಡ ಓಪನ್ ಆಗ್ತಿಲ್ಲ. ಬಂದ ತಕ್ಷಣ ನಿಮಗೆ ಇನ್ನೂ ಒಂದು 30 ಮಿನಿಟ್ಸ್ವರೆಗೂ ವೇಟ್ ಮಾಡಿ. ಖಂಡಿತ ಕಂಪ್ಲೀಟಾಗಿ ನಿಮಗೆ ರಿಸಲ್ಟ್ನ ನೀಟಾಗಿ ಚೆಕ್ ಮಾಡ್ಬೋದು. ನಿಮ್ಮ ಜೊತೆ ಎಲ್ಲ ನಿಮ್ಮ ಫ್ರೆಂಡ್ಸ್ದು ಎಲ್ಲರದ್ದು ಚೆಕ್ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಫಿಫ್ತ್ ಸೆಮ್ ರಿಸಲ್ಟ್ ಈಗ ಅಟ್ ಪ್ರೆಸೆಂಟ್ ಅಪ್ಡೇಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮ್ಮದು ಏನೇನಿದೆ ಪ್ರೊಸೀಜರು, ರಿವೆಲೇಷನ್ ಎಲ್ಲ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ವೀಡಿಯೋ ಮಾಡಿ ತಿಳಿಸೋಕ್ಕಾಗಲ್ಲ, ಯಾಕಂದ್ರೆ ಪ್ರತಿಯೊಂದು ನಾನು ವಾಟ್ಸಪ್ ಚಾನಲ್ ಆ್ಯಕ್ಟಿವ್ ಆಗಿರ್ತೀವಿ. ಆ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಹೋಗುತ್ತಾ. ಸಿಗೋಣ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.